ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಈ ಜಿಗ್ಜಾಕ್ ವೈರ್ನ ಬಳಸ್ಕೊಂಡು ಜಿಗ್ಜಾಕ್ ಮಾಡೋದನ್ನ ತೋರಿಸ್ತೀನಿ. ಯಾವ ರೀತಿ ಮಾಡ್ತೀನಿ ನೋಡ್ತೀರಂತೆ, ಬನ್ನಿ. ನೋಡಿ, ಮೊದಲಿಗೆ ಇದು ಜಿಗ್ಜಾಕ್ ವೈರು. ನೋಡಿ, ಜಿಗ್ಜಾಕ್ ವೈರ್ನ ನಾನು ನೋಡಿ ಲಾಸ್ಟ್ ದಿನ ಈ ತರ ತಗೊಂಡಿದ್ದೀನಿ ನೋಡಿ. ಮತ್ತೆ ಇದು ನೋಡಿ ಬಾಬಿನ್, ಇದಕ್ಕೆ ಸುತ್ತಾ ಇದ್ದೀನಿ. ಫಸ್ಟು ಈ ತರ ನೀಟಾಗಿ ಸುತ್ಕೋಬೇಕು ನಾವು ಡಬ್ಬಿಗೆ. ಒಂದ್ 10 ಸಲ ಈ ತರ ಸುತ್ಕೊಂಡು ನೋಡಿ, ಈ ತರ ಎಕ್ಸ್ಟ್ರಾ ಬರುತ್ತೆ. ಎಕ್ಸ್ಟ್ರಾ ಬಂದಾಗ ನೋಡಿ ಈ ತರ ಕಟ್ ಮಾಡ್ಕೊಬಹುದು ನೀವು. ನೋಡಿ, ಈಗ ನೋಡಿ ನಾನು ಇಲ್ಲಿ ಒಂದು ಈ ತರ ಮೊಳೆ ಸಹಾಯದಿಂದ ನಾನು ಇದಕ್ಕೆ ಜಿಗ್ಜಾಕ್ ವೈರ್ನ ತುಂಬುತ್ತೇನೆ. ನೋಡಿ, ನಾನು ಈ ತರ ಹಾಕೊಂಡಿದ್ದೀನಿ ನೋಡಿ. ನೋಡಿ, ಈ ತರ ಕಟ್ ಮಾಡಿದೆ ನೋಡಿ. ಇದಕ್ಕೆ ಜಿಗ್ಜಾಕ್ ವೈರ್ ತುಂಬಿದೆ. ನಾನು ಈ ಡಬ್ಬಿಗೆ ಜಿಗ್ಜಾಕ್ ವೈರ್ ತುಂಬಿದ್ದೀನಿ. ಈ ಬಾಬಿನ್ಗೆ ಹೇಗೆ ಈ ಡಬ್ಬಿ ಹಾಕೋದು ನೋಡೋಣ ಬನ್ನಿ. ನೋಡಿ, ಈ ಥರ ಗಟ್ಟಿಯಾಗಿ ಹಿಡಿದು ಎಳ್ಕೊಬೇಕು ದಾರಾನ. ನೋಡಿ, ಈಗ ನಾನು ಇಲ್ಲಿ ಹೇಗೆ ಹಾಕ್ತಿದ್ದೀನೋ ನೀವು ಕೂಡ ಹಾಗೆ ಹಾಕಿ. ನಾರ್ಮಲ್ ಥ್ರೆಡ್ಡೇ ಹೇಗೆ ಹಾಕ್ತೀರಾ ನೀವು ಬಾಬಿನ್ಗೆ ಹಾಗೆ ಹಾಕಿ. ಈಗ ಈ ಬಾಬಿನ್ನ ಜಿಗ್ಜಾಕ್ ಮಿಷಿನ್ಗೆ ಆ್ಯಸ್ ಯೂಶುವಲ್ ಕೆಳಗಡೆಯಿಂದ ನಾವು ಸ್ಟ್ರೈಟಾಗಿ ಹಾಕಬೇಕು. ಓಕೆ, ಆಗಿದೆ ನೋಡಿ. ಈಗ ನಾನು ಇದನ್ನ ಹೇಗೆ ಪಾಸ್ ಮಾಡ್ತೀನಿ ಈ ಜಿಗ್ಜಾಕ್ ವೈರ್ನ ಅಂತ ನೋಡಿ. ಮೊದಲಿಗೆ ಇಲ್ಲಿ ತಗೊಂಡೆ ನಾನು ನೋಡಿ. ಈಗ ನೆಕ್ಸ್ಟ್ ನಾನು ಇಲ್ಲಿಂದ ಪಾಸ್ ಮಾಡ್ತೀನಿ. ಮತ್ತೆ ನೋಡಿ, ನಾನು ಇಲ್ಲಿಂದ ಪಾಸ್ ಮಾಡ್ತೀನಿ. ಮತ್ತೆ ನೋಡಿ, ನಾನು ಮತ್ತೆ ಇಲ್ಲಿಂದ ಪಾಸ್ ಮಾಡ್ತೇನೆ. ನೋಡಿ, ಇಲ್ಲಿ ತುಂಬಾ ಟೈಟ್ ಆಗಿರುತ್ತೆ ನೋಡಿ. ಅದಕ್ಕೋಸ್ಕರ ಇಲ್ಲಿ ಲೂಸ್ ಮಾಡ್ಬೇಕಾಗತ್ತೆ. ಇದಕ್ಕೆ ಅಂದ್ರೆ ವೈರು ತುಂಬಾ ಶಾರ್ಪ್ ಆಗಿರುತ್ತೆ. ನಾರ್ಮಲ್ ಥ್ರೆಡ್ ಶಾರ್ಪ್ ಆಗಿರಲ್ಲ, ವೈರು ತುಂಬಾ ಶಾರ್ಪ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಲೂಸ್ ಮಾಡ್ಕೊಂತೀನಿ. ಈಗ ನೋಡಿ, ಸ್ವಲ್ಪ ಲೂಸ್ ಮಾಡಿ ಇಲ್ಲಿ ಮೇಲ್ಗಡೆ ಎಳಿತೀನಿ. ಬರ್ತಾ ಆಯ್ತಾ ಅಂತ ನೋಡಿ. ಬರ್ತಾ ಇಲ್ಲ, ಇನ್ನೊಂದ್ ಸ್ವಲ್ಪ ಲೂಸ್ ಮಾಡ್ತೀನಿ ನೋಡಿ. ಈಗ ಬರ್ತಾ ಇದೆ. ಈಗ ಬರ್ತಾ ಇದ್ರೆ ನೋಡಿ, ಇಲ್ಲಿ ರನ್ ಆಗ್ತಾ ಇದೆ. ನಾನು ಇಲ್ಲಿ ಹೇಳ್ದ ಹಾಗೆ ಸೊ ಇದು ಕರೆಕ್ಟ್ ಆಗಿದೆ ನೋಡಿ. ಈಗ ಕರೆಕ್ಟ್ ಆಗಿದೆ. ಸೊ ನಾನು ಈಗ ಮತ್ತೆ ಮುಂದಕ್ಕೆ ಪಾಸ್ ಮಾಡ್ತೀನಿ. ಮೇನ್ ಆಗಿ ಇದನ್ನ ನೋಡ್ಕೊಳ್ಳಿ. ಇದು ಟೈಟ್ ಆಗಿದ್ದು ನೀವು ಹಾಕಿದ್ರೆ ಬರಲ್ಲ. ಇದು ಲೂಸ್ ಮಾಡ್ಕೊಬೇಕು ನಾವು ಜಿಗ್ಜಾಕ್ ವೈರ್ನ ಹಾಕಿದಾಗ ನೋಡಿ. ಈಗ ಇಲ್ಲಿ ಈ ನೀಡಲ್ಗೆ ನಾನು ಜಿಗ್ಜಾಕ್ ವೈರ್ನ ಹಾಕ್ತೀನಿ. ಓಕೆ, ನೀಡಲ್ಗೆ ನಾನು ಜಿಗ್ಜಾಕ್ ವೈರ್ನ ಹಾಕಿದ್ದೀನಿ. ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ನ ಮಾಡ್ಕೊಬೇಕು ನೋಡಿ. ಇಲ್ಲಿ 2 ನಲ್ಲಿದೆ, ನಾನು ನಿಮ್ಗೆ ಮತ್ತೆ ತೋರಿಸ್ತೀನಿ ನೋಡಿ. ಈಗ ಇದನ್ನ ತಂದು 2 ನಲ್ಲಿ ಇಟ್ಕೊಬೇಕು, 2ರಲ್ಲಿ ಇಟ್ಕೊಬೇಕು. ಮತ್ತೆ ಇದನ್ನ ನೋಡಿ ಇಲ್ಲಿ ಟೈಟ್ ಮಾಡ್ಬೇಕು ನೋಡಿ. ನಾನು ಟೈಟ್ ಮಾಡಿದೆ, ಇಲ್ಲಿ 2 ನಲ್ಲಿದೆ. ಮತ್ತೆ ಇಲ್ಲಿ ನಾನು ಟೈಟ್ ಮಾಡಿದೆ. ಮತ್ತೆ ಇಲ್ಲೂ ಕೂಡ ನೋಡಿ, ಇಲ್ಲಿ 0 ಇದೆಯಲ್ಲ, ಈ 0ಗಿಂತ ಸ್ವಲ್ಪ ಮೇಲೆ ಇರ್ಬೇಕು. ಸೊ ಈಗ ಈ ಸೆಟ್ಟಿಂಗ್ಸ್ ಕರೆಕ್ಟ್ ಆಗಿರುತ್ತೆ. ಇಲ್ಲಿ 0 ಇಂದ ಮೇಲೆ 1 ನಲ್ಲಿ ಇರ್ಬೇಕು, ಮತ್ತೆ ಇದು 2 ನಲ್ಲಿ ಇರ್ಬೇಕು. ಈಗ ಈ ಸೆಟ್ಟಿಂಗ್ ಕರೆಕ್ಟ್ ಆಗಿದೆ. ನಾನೀಗ ಜಿಗ್ಜಾಗ್ ಮಾಡೋದಕ್ಕೆ ಎಲ್ಲ ಸರಿಯಾಗಿದೆ. ಫ್ರೆಂಡ್ಸ್ ನೋಡಿ, ಈಗ ನಾನು ಒಂದ್ಸಲ ಈ ತರ ವೀಲ್ನ ಒಂದಕ್ಕೆ ರೊಟೇಟ್ ಮಾಡಿದೆ. ಕೆಳಗಡೆಯಿಂದ ಜಿಗ್ಜಾಕ್ ವೈರ್ ಬಂತು, ಮತ್ತೆ ಅದನ್ನು ಕೂಡ ಎಳ್ಕೊಂಡೆ ನೋಡಿ. ಇಲ್ಲಿ ಕೆಳಗಡೆ ಜಿಗ್ಜಾಕ್ ವೈರು ಮತ್ತೆ ಮೇಲ್ಗಡೆ ಜಿಗ್ಜಾಕ್ ವೈರು ಎರಡೂ ಕೂಡ ಇದೆ ನೋಡಿ. ನಾನು ಜಸ್ಟ್ ಈ ಥರ ಹಿಂದಕ್ಕೆ ತಳ್ತೀನಿ. ತುಂಬ ಎಕ್ಸ್ಟ್ರಾ ಇದ್ದರೆ ಬೇಕಾದರೆ ನೀವು ಕಟ್ ಮಾಡ್ಕೊಬಹುದು. ತುಂಬ ಚಿಕ್ಕ ಕಟ್ ಮಾಡ್ಕೊಬೇಡಿ ನೋಡಿ. ನಾನು ಸ್ಯಾರಿನ ಕಟ್ ಮಾಡ್ಕೊಂಡಿದ್ದೀನಿ ಎಡ್ಜಲ್ಲಿ. ಈಗ ನಾನು ಜಿಗ್ಜಾಕ್ ಮಾಡ್ತೀನಿ. ಈ ಥರ ಟಂಚನ್ನು ಎತ್ತು ನೋಡಿ. ಇಲ್ಲಿ ಈ ಥರ ಕ್ರಾಸಾಗಿ ಕೊಡಬೇಕು ಟಂಚನ್ಗೆ ಬಟ್ಟೆನ ನೋಡಿ. ಈ ಥರ ಕೊಟ್ಟು ನೋಡಿ, ಈ ಥರ ಇಟ್ಕೊಂಡೆ ನಾನು. ಈಗ ನಾನು ಮಿಷಿನ್ನ ವೀಲ್ನ ರನ್ ಮಾಡ್ತೀನಿ ನೋಡಿ. ಈ ಥರ ಈಗ ಸ್ವಲ್ಪ ಮುಂದಕ್ಕೆ ಬಂದಮೇಲೆ ಈ ಥರ ಇನ್ನೊಂದು ಸ್ವಲ್ಪ ಈ ಥರ ಅಂದರೆ ನಾವು ಸ್ಟ್ರೈಟಾಗಿ ಕೊಡಬೇಕು ಬಟ್ಟೆನ ನೋಡಿ. ನಾನು ಯಾವ ರೀತಿ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕೆಳಗಡೆ ನಾವು ಏನು ಮಿಷಿನ್ನ ತುಳಿತೀವಿ ಸ್ವಲ್ಪ ಲೈಟಾಗಿ ತುಳಿಬೇಕು, ತುಂಬ ಜೋರಾಗಿ ತುಳಿಬಾರ್ದು, ಲೈಟಾಗಿ ತುಳಿಬೇಕು. ತುಂಬ ಜೋರಾಗಿ ತುಳಿದ್ರೆ
ಕಟ್ಟಾಗುತ್ತೆ ವೈರು. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಜೋರಾಗಿ ತುಳಿದ್ರೆ ವೈರ್ ಕಟ್ಟಾಗುತ್ತೆ. ಸೊ ಲೈಟಾಗಿ ತುಳಿಬೇಕು. ದಾರ ಹಾಕಿದ್ದಾಗ ನಾವು ಜೋರಾಗಿ ತುಳಿದ್ರೂ ಏನು ಕಟ್ಟಾಗೋಲ್ಲ. ಅದೇ ವೈರ್ ಹಾಕಿದ್ದಾಗ ನಾವು ಜೋರಾಗಿ ತುಳಿದ್ರೆ ಕಟ್ಟಾಗುತ್ತೆ. ನೋಡಿ, ನಾನು ಈ ಥರ ಮುಂದಕ್ಕೆ ಬಿಡ್ತಾ ಇದ್ದೀನಿ ಬಟ್ಟೆನ, ಅದಾಗದೇ ರೋಲ್ ಮಾಡ್ಕೊತಾ ಇದೆ. ನೋಡಿ, ಈ ಥರ ರೋಲ್ ಮಾಡ್ಕೊತಾ ಇದೆ. ನೋಡಿ, ಇಲ್ಲಿ ಎಡ್ಜಲ್ಲಿ ನಾನು ದಪ್ಪ ಬಟ್ಟೆ ಹಾಕಿರೋದ್ರಿಂದ ದಪ್ಪವಾಗಿ ತಗೊಳುತ್ತೆ. ನೋಡಿ, ಇಲ್ಲೇ ನಿಲ್ಲಿಸಿ ನಾನು ಸ್ವಲ್ಪ ಜೋರಾಗಿ ರಬ್ ಮಾಡ್ತೀನಿ. ಅಲ್ಲೇ ನಿಲ್ಲಿಸಿ ತುಳಿದಾಗ ರಬ್ ಆಗುತ್ತೆ. ನೋಡಿ, ನಾನು ಕಟ್ ಮಾಡಿದೆ. ನೋಡಿ ಹೇಗೆ ಬಂದಿದೆ ಅಂತ. ಆ್ಯಕ್ಚುಲಿ ಜಿಗ್ಜಾಗ್ ಮಾಡಿದೆ ಅಂತಲೇ ಗೊತ್ತಾಗಲ್ಲ, ಆ ಥರ ಇದೆ. ಥ್ರೆಡ್ ಏನೂ ಕಾಣ್ತಾ ಇಲ್ಲ, ವೈರ್ ಏನೂ ಕಾಣ್ತಾ ಇಲ್ಲ. ನೋಡಿ, ಈ ಥರ ಬಂದಿದೆ. ನೋಡಿ, ನಾನು ಎಕ್ಸ್ಟ್ರಾ ಈಗ ಕಟ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಒಂದು ಸೈಡ್ ನಾನು ಜಿಗ್ಜಾಗ್ ಮಾಡಿ ಹಾಕಿದೆ. ನೋಡಿ, ಸೇಮ್ ಸ್ಯಾರಿ, ಅದರ ಆಪೋಸಿಟ್ ಕಡೆ ಅಂದರೆ ಸೆರಗ್ ಕಡೆ ನಾನೀಗ ಜಿಗ್ಜಾಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಹೇಗೆ ಮಾಡ್ತೀನಿ ತೋರಿಸ್ತೀನಿ, ಬನ್ನಿ. ನೋಡಿ, ಇದು ಸೀದಾ ಇದೆ ಮತ್ತು ಇದು ಉಲ್ಟಾ ಇದೆ. ಸೊ ಇಲ್ಲಿಂದ ನಾನು ಜಿಗ್ಜಾಗ್ ಮಾಡ್ತೀನಿ. ನೋಡಿ, ಈ ಥರ ಥ್ರೆಡ್ನ ಹಿಂದಕ್ಕೆ ಸರಿಸ್ಕೊಂಡು ನೋಡಿ ಈ ಥರ ಹಾಕಬೇಕು. ಈ ಥರ ಬಟ್ಟೆನ ಹಾಕಿ ನೋಡಿ, ಈ ಥರ ನಾನು ಹಿಂದೆ ಇಟ್ಕೊತೀನಿ ವೈರ್ನ. ನೋಡಿ, ಈಗ ನಾನು ಮಿಷಿನ್ನ ರನ್ ಮಾಡ್ತೀನಿ. ನೋಡಿ, ಮಿಷಿನ್ನ ರನ್ ಮಾಡಿ ನೋಡಿ, ಈ ಥರ ನಾನು ನೋಡಿ ಬಿಡ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆನ ನಾನು ಮಿಷಿನ್ ಫೂಟ್ ಏನಿದೆ ನೋಡಿ, ಇದಕ್ಕೆ ನೋಡಿ ಈ ಥರ ಕೊಡ್ತಾ ಇದ್ದೀನಿ. ಈ ಥರ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ನಿಧಾನವಾಗಿ ನಾವು ತುಳಿಬೇಕು. ನಿಧಾನವಾಗಿ ನಾವು ನೋಡಿದ್ರೆ ಸ್ಟ್ರೈಟಾಗಿ ಮಿಷಿನ್ದು ಕೂಟದ ಬಾಯಿಗೆ ಈ ಥರ ನಾವು ಬಟ್ಟೆನ ಕೊಡಬೇಕು. ಆವಾಗ ಅದು ರೋಲ್ ಮಾಡ್ಕೊಳ್ಳುತ್ತೆ. ನೋಡಿ, ಜಿಗ್ಜಾಗ್ ವೈರ್ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡಿ, ಜೋರಾಗಿ ತುಳಿಬೇಡಿ. ನೋಡಿ, ಈ ಥರ ಹಿಂದ್ಗಡೆಯಿಂದ ಸ್ವಲ್ಪ ಎಳೀರಿ, ಜೋರಾಗಿ ಎಳಿಬೇಡಿ. ನೋಡಿ, ಇನ್ನೇನು ಕಂಪ್ಲೀಟ್ ಆಯ್ತಾಗುತ್ತೆ. ನೋಡಿ, ಒಂದ್ಸಲಿ ಸ್ಟಾರ್ಟ್ ಮಾಡಿ. ನೋಡಿ, ಈಗ ನಾನು ಕಟ್ ಮಾಡ್ತಾ ಇದ್ದೀನಿ. ಈಗ ನೀವು ರಬ್ ಮಾಡಬೇಕು ಅಂತಂದರೆ ಮತ್ತೆ ಇನ್ನೊಂದ್ಸಲ ಈ ಥರ ಇಟ್ಕೊಂಡು ನೋಡಿ, ಇನ್ನೊಂದ್ಸಲ ಈ ಥರ ಇಟ್ಕೊಂಡು ರಬ್ ಮಾಡ್ಬೋದು. ಇನ್ನೊಂದ್ಸಲಿ ನೋಡಿ, ಈಗ ನಾನು ನೋಡಿ ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನೇನು ಎಡ್ಜಿಗೆ ಬಂದಾಗ ನಾನು ಬಟ್ಟೆನ ಬಿಡಲ್ಲ, ಇಲ್ಲಿ ಬಟ್ಟೆನ ಗಟ್ಟಿಯಾಗಿ ಇಟ್ಕೊಂಡಿರ್ತೀನಿ, ಆವಾಗ ರಬ್ ಆಗುತ್ತೆ. ನಾನು ಫಸ್ಟ್ ಟೈಮು ಇದೇ ಥರ ಮಾಡೋದು. ನಾನು ಈ ಥರ ಇನ್ನೊಂದು ಸಲ ಹೊಲಿಯಲ್ಲ. ನಾನು ಫಸ್ಟ್ ಟೈಮು ಈ ಥರ ಇನ್ನೇನು ಎಡ್ಜಿಗೆ ಬರಬೇಕಾದ್ರೆ ಇಲ್ಲಿ ಸ್ವಲ್ಪ ಬಟ್ಟೆನ ಗಟ್ಟಿಯಾಗಿ ಇಟ್ಕೊತೀನಿ, ಅದು ಅಲ್ಲೇ ರಬ್ ಆಗುತ್ತೆ. ನೋಡಿ, ನಾನು ಗಟ್ಟಿಯಾಗಿ ಇಟ್ಕೊಂಡೆ, ಅಲ್ಲೇ ರಬ್ ಆಯಿತು. ಈಗ ಬಿಟ್ಟೆ ನಾನು. ಮತ್ತು ನಾನೀಗ ಕಟ್ ಮಾಡ್ತೀನಿ. ಈಗ ಯಾವ ರೀತಿ ಬಂದಿದೆ ನೋಡ್ತೀರಂತೆ, ಬನ್ನಿ ಫ್ರೆಂಡ್ಸ್. ಇಲ್ಲಿ ಎಕ್ಸ್ಟ್ರಾ ಬಂದಿರೋದನ್ನು ನಾನು ಸಿಸರಿಂದ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಜಿಗ್ಜಾಗ್ ವೈರ್ ಬಳಸೋದ್ರಿಂದ ಆಗೋ ಲಾಭ ಏನು ಅಂತಂದರೆ, ನಾವು ಕಲರ್ ಸ್ಯಾರಿಗೆ ಕಲರ್ ಥ್ರೆಡ್ನ ಬಳಸೋದು ತಪ್ಪುತ್ತೆ. ಫಸ್ಟಿಂದನೂ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ, ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನು ಇದನ್ನು ನೋಡಿ ಲಾಸ್ಟ್ವರೆಗೂ ತೋರಿಸ್ತೀನಿ. ಲಾಸ್ಟ್ವರೆಗೂ ಜಿಗ್ಜಾಗ್ ಮಾಡಿರೋದನ್ನು ತೋರಿಸ್ತೀನಿ. ನೋಡಿ ಯಾವ ಥರ ಬಂದಿದೆ ನೋಡಿ. ಈಗ ಎಡ್ಜ್ನಲ್ಲಿ ಏನು ಎಕ್ಸ್ಟ್ರಾ ಥ್ರೆಡ್ ಇದೆ ಅದನ್ನ ಕಟ್ ಮಾಡಿದೆ. ಫ್ರೆಂಡ್ಸ್ ನೋಡಿ, ನಾವು ವೈರ್ನಲ್ಲಿ ಜಿಗ್ಜಾಗ್ ಮಾಡಿರೋದ್ರಿಂದ ವೈರ್ ಕಾಣಿಸ್ತಾ ಇಲ್ಲ, ಎಲ್ಲೋ ಒಂಥರ ಚುಕ್ಕಿ ಥರ ಕಾಣಿಸ್ತಾ ಐತೆ. ಥ್ರೆಡ್ನಲ್ಲಿ ನಾವು ಜಿಗ್ಜಾಗ್ ಮಾಡಿದರೆ ಕಾಣಿಸ್ತಾ ಇತ್ತು, ವೈರ್ನಲ್ಲಿ ಅಷ್ಟು ಕಾಣಿಸೋದಿಲ್ಲ. ನೋಡಿ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್. ನೋಡಿ, ನಾನೀಗ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಜಿಗ್ಜಾಗು ಅಂತ. ಸೊ ನಿಮಗೆ ಈ ವಿಡಿಯೋಯಿಂದ ವೈರಲ್ಲಿ ಹೇಗೆ ಜಿಗ್ಜಾಗ್ ಮಾಡೋದು ಅಂತ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.